ಇದು 4 ಯುಗಗಳಿಂದ ಪೂಜೆ ಮಾಡಿಸ್ಕೊಂಡು ಬಂದಿರತಕ್ಕಂತಹ ಬೆಟ್ಟ. ಪ್ರತಿ ಯುಗದಲ್ಲೂ ತನ್ನದೇ ಆದಂತಹ ಹೆಸರನ್ನು ಹೊಂದಿರತಕ್ಕಂತಹ ಬೆಟ್ಟ. ಬೆಳೆಸಿದ ಗಾಳಿಯ ಒಂದು ಹೊಡೆತಕ್ಕೆ ಆ ಭೂಮಿ ಮೇಲೆ ಆ ಪರ್ವತ ಬಿದ್ದು 2 ಹೋಳಾಗುತ್ತೆ. ಒಂದು ಉತ್ತರಕ್ಕೆ ಬೀಳುತ್ತೆ, ಒಂದು ದಕ್ಷಿಣಕ್ಕೆ ಬೀಳುತ್ತೆ. ಇದು ದಕ್ಷಿಣದಲ್ಲಿರೋದ್ರಿಂದ ಇದಕ್ಕೆ ದಕ್ಷಿಣ ಶೇಷಾದ್ರಿ ಅಂತ ಕರೀತಾರೆ. ಇದಕ್ಕೆ ಉತ್ತರದಲ್ಲಿರೋದು ತಿರುಪತಿ, ಅದು ಶೇಷಾದ್ರಿ ವೃಷಾದ್ರಿ. ತಿರುಪತಿಗೆ ಹೋಗಕ್ಕಾಗದಿದ್ರು ಇಲ್ಲಿಗೆ ಬಂದ್ರೆ ಅಲ್ಲಿಗೆ ಹೋದಷ್ಟೇ ಪುಣ್ಯ ಅಂತ ಅವನಿಗೆ ಶಾಪ ಹಾಕ್ಬಿಡ್ತಾರೆ, ನೀ ಇನ್ಮೇಲೆ ವ್ಯಾಘ್ರನಾಗಿ ಹೋಗು. ಅದ್ವೈತ ವೇದಾಂತದ ಮಹಾನ್ ಪ್ರತಿಪಾದಕರು ರಾಮಾನುಜಾಚಾರ್ಯರು. ಹಾಗೆಯೇ ಈ 12 ಆಳ್ವಾರರು ಸಹ. ಇವರು ರಚಿಸಿರುವ 4,000 ದಿವ್ಯ ಪ್ರಬಂಧವನ್ನು ಈಗಲೂ ಸಹ ಅನೇಕ ವಿಷ್ಣು ದೇವಾಲಯಗಳಲ್ಲಿ ಪಠಿಸಲಾಗ್ತಾ ಇದೆ. ಅಂದ ಹಾಗೆ ತ್ರೇತಾಯುಗದಲ್ಲಿ ಶ್ರೀರಾಮಚಂದ್ರ, ದ್ವಾಪರ ಯುಗದಲ್ಲಿ ಪಾಂಡವರು ಈ ಕ್ಷೇತ್ರಕ್ಕೆ ಬಂದು ಹೋಗಿರೋ ಉಲ್ಲೇಖ ಇದೆ. ದೇವಸ್ಥಾನದ ಹಿಂಭಾಗ ಧನುಷ್ಕೋಟಿ ತೀರ್ಥ ಅಂತ ರಾಮನ ಬಿಲ್ಲು ಬಾಣದಿಂದ ಸ್ಪರ್ಶದಿಂದನೇ ಉದ್ಭವ ಆದಂತ ತೀರ್ಥ ಇದೆ. ಅದು ಇವಾಗ್ಲೂ ಕೂಡ ದರ್ಶನ ಮಾಡಬಹುದು. ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಹೇಮಂತ್ ಸಿ ಶೇಖರ್. ಇವತ್ತು ನಾನು ನಿಮ್ಮನ್ನ ಅತ್ಯಂತ ಪುರಾತನ ದೇವಾಲಯ ಕರ್ಕೊಂಡು ಹೋಗ್ತಿದ್ದೀನಿ. ಅಂದಹಾಗೆ ಈ ದೇವಸ್ಥಾನಕ್ಕೆ ಸಾವಿರಾರು ವರ್ಷಗಳೆಲ್ಲ ಯುಗ ಯುಗಗಳ ಇತಿಹಾಸ ಇದೆ. ಈ ದೇವಸ್ಥಾನಕ್ಕೆ ಕೃತಯುಗದಿಂದ ಇಲ್ಲಿಯ ತನಕ ಪೂಜಾ ಕೈಂಕರ್ಯ ನಡ್ಕೊಂಡು ಬರ್ತಾ ಇದೆ. ಅಂಥ ಅಪರೂಪದ ದೇವಸ್ಥಾನ ಇದು. ಅಂದಹಾಗೆ ಈ ದೇವಸ್ಥಾನ ನಮ್ಮ ಚಾಮರಾಜನಗರ ಜಿಲ್ಲೆಯ ಗುಂಡ್ಲುಪೇಟೆ ತಾಲೂಕಿನ ತೆರಕಣಾಂಬಿಯಲ್ಲಿದೆ. ತೆರಕಣಾಂಬಿಯ ಈ ಸರ್ಕಲ್ನಿಂದ ಬಲಭಾಗಕ್ಕೆ ತಗೊಂಡು ಒಂದು 3-4 ಕಿಲೋಮೀಟರ್ ಚಲಿಸಿದರೆ ನಮಗೆ ಮತ್ತೆ 2 ರಸ್ತೆಗಳು ಸಿಗುತ್ತೆ. ಆ 2 ರಸ್ತೆಗಳಲ್ಲಿ ಎಡಭಾಗದ ರಸ್ತೆಯಲ್ಲಿ ಮತ್ತೆ ಇನ್ನ 2 ಕಿಲೋಮೀಟರ್ ಚಲಿಸಬೇಕು. ಅಲ್ಲಿಂದ ಒಂದು 500 ಮೀಟರ್ ಮುಂದೆ ಬಂದರೆ ನಮಗೆ ಕಂಪನಮಾದೇಶ್ವರ ದೇವಸ್ಥಾನ ಸಿಗುತ್ತೆ. ಒಮ್ಮೆ ಕಂಪನಮಾದೇಶ್ವರನಿಗೆ ಕೈ ಮುಗಿದು ಅಲ್ಲಿಂದ ನಾವು ಹೋಗ್ಬೇಕಾಗಿರೋ ದೇವಸ್ಥಾನದ ಹತ್ರಕ್ಕೆ ಹೋಗೋಣ. ಅಲ್ಲೇ ಸ್ವಲ್ಪ ಮುಂದೆ ಬರ್ತಿದ್ದಾಗೆ ನಮಗೆ ಹುಲ್ಗನಮುರಡಿ ಬೆಟ್ಟಕ್ಕೆ ದಾರಿ ಅಂತ ಇದೊಂದು ಬೋರ್ಡ್ ಸಿಗುತ್ತೆ. ಈ ಬೋರ್ಡ್ ಇರೋ ರಸ್ತೆಯಲ್ಲಿ 1 ಕಿಲೋಮೀಟರ್ ಚಲಿಸಿದರೆ ಬೆಟ್ಟದ ರಸ್ತೆ ಸಿಗುತ್ತೆ. ಬನ್ನಿ, ಈ ಬೆಟ್ಟ ಎಷ್ಟು ಅತ್ಯದ್ಭುತವಾಗಿ ಸುಂದರವಾಗಿದೆ ಅಂತ ಹೇಳಿದ್ವೋ ಅಷ್ಟೇ ಸುಂದರವಾಗಿ ಹೋಗೋ ರಸ್ತೆ ಸಹ ಇದೆ. ಸುತ್ತ ಹಸಿರಿನ ಮರಗಳು ತೋರಣದಂತೆ ನಮ್ಮನ್ನು ಇಲ್ಲಿ ವೆಲ್ಕಮ್ ಮಾಡುತ್ತೆ. ಇಲ್ಲಿ ನೀವು ಕಣ್ಣಾಯಿಸದಷ್ಟು ದೂರ ಕೇವಲ ಹಸಿರಿನೆಮ್ಮ ಕಣ್ಣು ಕಾಣುತ್ತೆ. ಬನ್ನಿ, ನಾವೀಗ ನೇರವಾಗಿ ಬೆಟ್ಟದ ಹತ್ತಿರನೇ ಬಂದ್ಬಿಟ್ವಿ. ಇಲ್ಲಿ ಬೆಟ್ಟದ ಮೇಲಕ್ಕೆ ಹೋಗೋದಕ್ಕೆ ನಮಗೆ 2 ರಸ್ತೆಗಳಿದೆ. ಒಂದು ನೇರವಾಗಿ ಹೋಗ್ತಕ್ಕಂತಹ ಈ ರಸ್ತೆ ಮಾರ್ಗ, ಮತ್ತೊಂದು ಕಾಲ್ನಡಿಗೆ ಮಾರ್ಗವಾಗಿ ಹೋಗೋದಕ್ಕೆ ನಮಗೆ ಮೆಟ್ಟಿಲಿನ ಮಾರ್ಗ ಸಹ ಇದೆ. 2 ಮಾರ್ಗದಲ್ಲಿ ನಾವು ಬೆಟ್ಟವನ್ನು ತಲುಪೋದು. ಈಗ ನಿಶ್ಶಬ್ದವಾಗಿ ಸ್ವಚ್ಛವಾಗಿ ಇರತಕ್ಕಂತಹ ಈ ಮೆಟ್ಟಿಲಿನ ಮಾರ್ಗ ಜಾತ್ರೆಯ ಸಮಯದಲ್ಲಿ ಬೇರೆದೇ ರೀತಿಯಲ್ಲಿ ಇರುತ್ತೆ. ಇಲ್ಲಿ ಕಾಲು ಸಹ ಇಡೋದಕ್ಕಾಗಲ್ಲ, ಅಷ್ಟು ಜನಜಂಗುಳಿ ಈ ಪ್ರದೇಶದಲ್ಲಿರುತ್ತೆ. ನಾವೀಗ ಈ ಮಾರ್ಗದಲ್ಲಿ ಹೋಗ್ತಾ ಇಲ್ಲ, ನೇರವಾಗಿ ರಸ್ತೆ ಮಾರ್ಗದಲ್ಲೇ ನಾವು ಬೆಟ್ಟದ ಮೇಲಕ್ಕೆ ಹೋಗ್ತಾ ಇದ್ದೀವಿ. ಬನ್ನಿ, ನೇರವಾಗಿ ನಾವೀಗ ಬೆಟ್ಟದ ಮೇಲ್ಭಾಗವನ್ನು ತಲುಪೋಣ. ಈ ರಸ್ತೆ ಮಾರ್ಗದಲ್ಲಿ ಹೋಗಬೇಕಾದ್ರೆ ಕಣ್ಣಾಯಿಸದಷ್ಟು ದೂರ ಕೇವಲ ಹಸಿರೇ ಕಾಣುತ್ತೆ ಅಂತ ಹೇಳಿದ್ವಿ. ಅಷ್ಟೇ ಅಲ್ಲ, ಇಲ್ಲಿ ಪ್ರತಿ ತಿರುವಿನಲ್ಲೂ ಸಹ ನಿಮಗೆ ಆಕಾಶ ಭೂಮಿ ಒಂದಾಗಿರೋ ರೀತಿ ಭಾಸವಾಗುತ್ತೆ. ಅಷ್ಟು ಅದ್ಭುತವಾದಂತಹ ಪ್ರದೇಶ ಇದು. ಕಣ್ಣಾಯಿಸದಷ್ಟು ದೂರ ಕೇವಲ ಹಸಿರು ಬಿಳಿಯ ಆಕಾಶವೇ ಕಾಣುತ್ತೆ. ತುದಿಯಲ್ಲಿ ಮತ್ತೊಂದು ಬೆಟ್ಟ ಈ ಎರಡನ್ನು ಒಂದು ಮಾಡಿರೋ ರೀತಿ ನಮಗೆ ಭಾಸವಾಗುತ್ತೆ. ಇಷ್ಟು ಅತ್ಯದ್ಭುತವಾಗಿರ್ತಕ್ಕಂತಹ ಈ ಪ್ರಕೃತಿ ಸೌಂದರ್ಯ ಹೊಂದಿರುವ ಈ ಬೆಟ್ಟದ ಬಗ್ಗೆ ನಾನು ನಿಮಗೆ ಇಲ್ಲಿಯವರೆಗೂ ಹೇಳಿಲ್ಲ, ದಯಮಾಡಿ ಕ್ಷಮಿಸಿ. ಅಂದಹಾಗೆ ಈ ಬೆಟ್ಟಕ್ಕೆ ಶೇಷಾದ್ರಿ, ಕನಕಾದ್ರಿ, ವೆಂಕಟಾದ್ರಿ, ವ್ಯಾಘ್ರಾದ್ರಿ ಈ ರೀತಿಯ ಅನೇಕ ಹೆಸರುಗಳಿದೆ. ಕಾರಣ ಇದು 4 ಯುಗಗಳಿಂದ ಪೂಜೆ ಮಾಡಿಸ್ಕೊಂಡು ಬಂದಿರತಕ್ಕಂತಹ ಬೆಟ್ಟ. ಪ್ರತಿ ಯುಗದಲ್ಲೂ ತನ್ನದೇ ಆದಂತಹ ಹೆಸರನ್ನು ಹೊಂದಿರತಕ್ಕಂತಹ ಬೆಟ್ಟ ಇದು. ಅಂದಹಾಗೆ ಈ ಬೆಟ್ಟದ ಈಗಿನ ಹೆಸರು ಹುಲ್ಗನಮುರಡಿ ಬೆಟ್ಟ. ಈ ಪುರಾಣ ಪ್ರಸಿದ್ಧವಾಗಿರ್ತಕ್ಕಂತಹ ದೇವಸ್ಥಾನದ ಬಗ್ಗೆ ನಾನು ಹೇಳೋದಕ್ಕಿಂತ ಇಲ್ಲಿರೋ ಅರ್ಚಕರು ನಿಮಗೆ ಸಂಪೂರ್ಣವಾಗಿ ತಿಳಿಸ್ಕೊಡ್ತಾರೆ. ಈ ದೇವಸ್ಥಾನದ ಸ್ಥಳ ಮಹಾತ್ಮೆ ಹಾಗೂ ಇಲ್ಲಿಯ ಇತಿಹಾಸ ಮತ್ತು ಪುರಾಣದ ಕಥೆಗಳು ಎಲ್ಲವನ್ನ ಎಳೆಯಾಗಿ ಇಲ್ಲಿರೋ ಅರ್ಚಕರು ನಮಗೆ ತಿಳಿಸ್ಕೊಡ್ತಾ ಹೋಗ್ತಾರೆ. ಬನ್ನಿ, ಅವರ ಮಾತನ್ನು ಕೇಳ್ತಾ ಈ ದೇವಸ್ಥಾನದ ಸಂಪೂರ್ಣ ದರ್ಶನವನ್ನು ಮಾಡೋಣ. ಈ ಕ್ಷೇತ್ರಕ್ಕೆ ದಕ್ಷಿಣ ಶೇಷಾದ್ರಿ ಅಂತ ಹೆಸರು. ಶೇಷಾದ್ರಿ, ಕನಕಾದ್ರಿ, ವೆಂಕಟಾದ್ರಿ, ವ್ಯಾಘ್ರಾದ್ರಿ ಅಂತ ಚತುರ್ಯುಗಗಳಲ್ಲಿ ಅಂದರೆ 4 ಯುಗಗಳಲ್ಲಿ 4 ಹೆಸರಲ್ಲಿ ಪೂಜೆ ಮಾಡಿಸ್ಕೊಂಡು ಬಂದಿರೋ ದೇವರು. ಇಲ್ಲಿನ ಸ್ಥಳ ಮಹಾತ್ಮೆ ಬಂದು ವರಾಹ ಪುರಾಣದಲ್ಲಿ ಬರುತ್ತೆ. ವರಾಹ ಪುರಾಣದ ಉತ್ತರಾಖಂಡದಲ್ಲಿ ಈ ದೇವಸ್ಥಾನದ ಸ್ಥಳ ಮಹಾತ್ಮೆ ಬರುತ್ತೆ. ಹಿಂದೆ ಬಹಳ ಕಾಲದ ಹಿಂದೆ ವಾಯುದೇವರಿಗೂ ಮತ್ತು ಆದಿಶೇಷನಿಗೂ ಪರಾಕ್ರಮಶಾಲಿ ಯಾರು ದೊಡ್ಡವರು, ಯಾರು ತಮ್ಮ ಶಕ್ತಿಯಲ್ಲಿ ಯಾರು ದೊಡ್ಡವರು ಅಂತ ಒಂದು ಪಂದ್ಯ ನಡೆದಾಗ ಒಂದು ಮೇರು ಪರ್ವತಕ್ಕೆ ಆದಿಶೇಷ ಸುತ್ತುತ್ತಾನೆ. ತನ್ನ ಕಟ್ಟನ್ನು ಬಿಡಿಸುವಂತ ಕೇಳಿದಾಗ ವಾಯುದೇವರು ಜೋರಾಗಿ ಗಾಳಿ ಬೀಸ್ತಾರೆ, ಆದರೆ ಆ ಸರ್ಪ ಆ ಪರ್ವತನ ಬಿಡಲ್ಲ. ಇನ್ನೊಂದ್ಸರಿ ಜೋರಾಗಿ ಗಾಳಿ ಬೀಸಿದಾಗ ರಭಸವಾಗಿ ಬೀಳಿಸಿದ ಗಾಳಿಯ ಒಂದು ಹೊಡೆತಕ್ಕೆ ಆ ಭೂಮಿ ಮೇಲೆ ಆ ಪರ್ವತ ಬಿದ್ದು 2 ಹೋಳಾಗುತ್ತೆ. ಒಂದು ಉತ್ತರಕ್ಕೆ ಬೀಳುತ್ತೆ, ಒಂದು ದಕ್ಷಿಣಕ್ಕೆ ಬೀಳುತ್ತೆ. ಇದು ದಕ್ಷಿಣದಲ್ಲಿರೋದ್ರಿಂದ ಇದಕ್ಕೆ ದಕ್ಷಿಣ ಶೇಷಾದ್ರಿ ಅಂತ ಕರೀತಾರೆ. ಇದಕ್ಕೆ
ಉತ್ತರದಲ್ಲಿರೋದು ತಿರುಪತಿ, ಅದು ಶೇಷಾದ್ರಿ ವೃಷಾದ್ರಿ. ತಿರುಪತಿಗೆ ಹೋಗೋಕ್ಕಾಗದಿದ್ರು ಇಲ್ಲಿಗೆ ಬಂದರೆ ಅಲ್ಲಿಗೆ ಹೋದಷ್ಟೇ ಪುಣ್ಯ ಅಂತ. ಹುಲುಗಿನ ಮರಡಿ, ಮರಡಿ ಅಂದರೆ ಹಳಗನ್ನಡದಲ್ಲಿ ಬೆಟ್ಟ ಅನ್ನೋ ಅರ್ಥ ಬರುತ್ತೆ. ಹುಲಿಗಳ ವಾಸ ಮಾಡೋ ಬೆಟ್ಟಕ್ಕೆ ಹುಲುಗಿನ ಮರಡಿ ಅನ್ನೋ ಹೆಸರು ಬಂದಿದೆ. ಹಿಂದೆ ದಟ್ಟವಾದ ಕಾಡಾಗಿದ್ದು ಹುಲಿಗಳ ವಾಸ ಮಾಡ್ತಿದ್ರಿಂದ ಬೆಟ್ಟಕ್ಕೆ ಹುಲಿಗಿನ ಮರಡಿ ವೆಂಕಟರಮಣ ಸ್ವಾಮಿ ಬೆಟ್ಟ ಅಂತ ಹೆಸರಾಗಿದೆ. ಕಾಲಕ್ರಮೇಣ ಹುಲುಗಿನ ಮರಡಿ ಹೇಳ್ತಾ ಬಾಯಿಂದ ಬಾಯಿಗೆ ಹೋಗಿ ಹುಲುಗಿನ ಮುರುಡಿ ಆಗಿದೆ. ಹಿಂದೆ ಮಾಂಡವ ಋಷಿಗಳು ಇಲ್ಲಿ ತಪಸ್ ಮಾಡ್ತಿರ್ತಾರೆ. ಆ ತಪಸ್ಸಿಗೆ ಮೆಚ್ಚಿ ಶ್ರೀನಿವಾಸ ಸ್ವಾಮಿ ಅವರಿಗೆ ಪ್ರತ್ಯಕ್ಷನಾದಾಗ, ನೀವು ಹಿಂಗೆ ಏನು ವರ ಬೇಕು ಅಂತ ಕೇಳಿದಾಗ, ವೈಕುಂಠದಲ್ಲಿ ಶ್ರೀ ಭೂನಿಗಳ ಸಮೇತನಾಗಿ ನೀ ಹೇಗೆ ನೆಲೆಸಿದೆಯೋ ಅದೇ ಥರನೇ ಈ ಕ್ಷೇತ್ರದಲ್ಲಿ ಬಂದು ನೆಲೆಸಿ ಬಂದ ಭಕ್ತಾದಿಗಳಿಗೆ ನೀನು ಕೃಪೆ ಮಾಡಬೇಕು ಅಂತ ಹೇಳಿ ಕೇಳಿಕೊಂಡಾಗ ಮಾಂಡವ ಋಷಿಗಳ ಮಾತಿಗೆ ಮೆಚ್ಚಿ ಶ್ರೀನಿವಾಸ ಶ್ರೀ ಭೂನೀಳಾ ಸಮೇತನಾಗಿ ಈ ಕ್ಷೇತ್ರದಲ್ಲಿ ಬಂದು ನೆಲೆಸ್ತಾನೆ. ಅಗಸ್ತ್ಯರು ಈ ದೇವಸ್ಥಾನ ಈ ಜಾಗಕ್ಕೆ ಬಂದಿರ್ತಾರೆ. ಅಗಸ್ತ್ಯರಿಗೆ ಹೇಗೆ ಅಂತ ಅಂದರೆ, ಹಿಂದೆ ಪಾರ್ವತಿ ಕಲ್ಯಾಣ ಆಗಿರುತ್ತೆ ಕೈಲಾಸದಲ್ಲಿ ಪಾರ್ವತಿ ಕಲ್ಯಾಣ ನಡೆದಾಗ ಪ್ರತಿಯೊಬ್ಬರೂ ಆ ಜಾಗಕ್ಕೆ ಬಂದಾಗ ದೇವಾನುದೇವತೆಗಳೆಲ್ಲ ಒಂದೇ ಕಡೆ ಸೇರಿದಾಗ ಆ ಭೂಮಿ ಆ ಭಾರ ತಡಿಲಾರದೆ ಇಂಬ್ಯಾಲೆನ್ಸಿಂದ ಸ್ವಲ್ಪ ಆಲುತ್ತೆ. ಆವಾಗ ಇದಕ್ಕೆ ಏನಾದ್ರು ಮಾಡಬೇಕು ಅಂದಾಗ ಉತ್ತರ ಕೈಲಾಸ ಇರೋದು ಉತ್ತರದಲ್ಲಿ, ಅಂದರೆ ನಮ್ಮ ಹಿಮಾಲಯ ಉತ್ತರದಲ್ಲಿರೋದ್ರಿಂದ ಕೈಲಾಸ ಇರೋದು ಉತ್ತರದಲ್ಲಿ. ಆವಾಗ ಇಲ್ಲಿಂದ ಒಬ್ಬ ಘನವಾದಂಥ ವ್ಯಕ್ತಿ, ಅಂದರೆ ಒಬ್ಬ ತುಂಬ ಶಕ್ತಿಶಾಲಿಯಾದಂಥ ಇಷ್ಟು ತೂಕವಾಗಿರೋದು ಒಬ್ಬ ಮನುಷ್ಯನ ಆ ಕಡೆ ಕಳಿಸ್ಬೇಕು ಅಂತ. ತೂಕ ಅಂತ ಅಂದರೆ ಮೈ ಗಾತ್ರದಲ್ಲಿ ಒಂದರಲ್ಲೇ ಅಲ್ಲ, ಜ್ಞಾನದಲ್ಲಿ, ಆಮೇಲೆ ಅವರು ಮಾಡಿರೋವಂಥ ತಪಸ್ಸಿನಲ್ಲಿ ಅಷ್ಟೇ ತೂಕವಾಗಿರೋ ಒಬ್ಬ ವ್ಯಕ್ತಿನ ಆ ಕಡೆ ಕಳಿಸ್ಬೇಕು ಅಂತ ಯೋಚನೆ ಮಾಡಿದಾಗ ಎಲ್ಲರೂ ಸೇರಿ ಅಗಸ್ತ್ಯ ಮುನಿಗಳನ್ನ ದಕ್ಷಿಣಕ್ಕೆ ಕಳಿಸ್ಬೇಕು ಅಂತ ನಿರ್ಧಾರ ಮಾಡ್ತಾರೆ. ಆವಾಗ ಅಗಸ್ತ್ಯ ಮುನಿಗಳಿಗೆ ಬೇಜಾರಾಗುತ್ತೆ, ನಾನು ಶಿವಪಾರ್ವತಿ ಕಲ್ಯಾಣ ನೋಡೋಕ್ಕಾಗಲಿಲ್ಲ ಅಂತ. ಆದರೂ ಲೋಕ ಕಲ್ಯಾಣಾರ್ಥಕ್ಕೋಸ್ಕರ, ಯಾಕಂದ್ರೆ ಋಷಿ ಮುನಿಗಳಿಗೆಲ್ಲ ಲೋಕ ಕಲ್ಯಾಣಾರ್ಥವೇ ಮುಖ್ಯವಾದಂಥ ಪ್ರಾಧಾನ್ಯ. ಅವರು ಒಂದು ಈ ಜಪ ಮಾಡಲಿ, ತಪ ಮಾಡಲಿ, ಇಲ್ಲ ಅಂತ ಅಂದರೆ ಒಂದು ಹೋಮ ಹವನಗಳು ಮಾಡಿದ್ರೂ ಅದು ಲೋಕ ಕಲ್ಯಾಣಾರ್ಥಕ್ಕೋಸ್ಕರನೇ ಮಾಡ್ತಿದ್ದು. ಆದ್ದರಿಂದ ನನಗೆ ಪಾರ್ವತಿ ಕಲ್ಯಾಣ ನೋಡೋಕ್ಕಾಗದೇ ಇದ್ರೂ ಪರವಾಗಿಲ್ಲ, ಲೋಕ ರಕ್ಷಣೆಗೋಸ್ಕರ ನಾನು ದಕ್ಷಿಣಕ್ಕೆ ಬರ್ತೀನಿ ಅಂತ ಹೇಳಿ ಅಲ್ಲಿಂದ ಹೊರಟು ದಕ್ಷಿಣಕ್ಕೆ ಬರ್ತಾರೆ. ದಕ್ಷಿಣಕ್ಕೆ ಬಂದಾಗ ಒಂದೊಂದು ಕ್ಷೇತ್ರದಲ್ಲೂ ಬಂದು ಕೊನೆಗೆ ಈ ವ್ಯಾಘ್ರಾಚಲ ಕ್ಷೇತ್ರಕ್ಕೆ ಬರ್ತಾರೆ. ವ್ಯಾಘ್ರಾಚಲ ಕ್ಷೇತ್ರಕ್ಕೆ ಬಂದಾಗ ಇಲ್ಲಿ ವ್ಯಾಘ್ರ ಅನ್ನೋಂಥ ಒಬ್ಬ ಹಸುರ ಈ ಪ್ರಾಂತ್ಯನ ಆಳ್ತಾ ಇರ್ತಾನೆ. ಬಂದಂಥ ಯಾರೇ ಇರಲಿ ಇಲ್ಲಿ ಸುತ್ತಮುತ್ತ ಇಂಥ ದನ ಕರುಗಳನ್ನೇ ಆಗಲಿ, ಮನುಷ್ಯರಿಗೆ, ಎಲ್ಲರಿಗೂ, ಪ್ರತಿಯೊಬ್ಬರಿಗೂ, ಋಷಿಗಳಿಗೆ ಎಲ್ಲರಿಗೂ ತೊಂದರೆ ಕೊಡ್ತಾ ಇರ್ತಾನೆ. ಆದರೆ ಅಗಸ್ತ್ಯ ಮುನಿಗಳ ಮುಂದೆ ಅವನ ಆಟ ನಡೆಯೋದಿಲ್ಲ. ಯಾಕಂದರೆ ಅಗಸ್ತ್ಯ ಮುನಿಗಳು ಎಲ್ಲದರಲ್ಲೂ ತುಂಬ ಶಕ್ತಿಶಾಲಿಯಾದವರು. ಅವನು ಅಗಸ್ತ್ಯ ಮುನಿಗಳಿಗೂ ಇಲ್ಲಿ ತೊಂದರೆ ಕೊಟ್ಟಾಗ ಅಗಸ್ತ್ಯ ಮುನಿಗಳು ಅವನಿಗೆ ಶಾಪ ಹಾಕ್ಬಿಡ್ತಾರೆ, ನೀ ಇನ್ಮೇಲೆ ವ್ಯಾಘ್ರನಾಗಿ ಹೋಗು ಅಂತ. ಅಂದರೆ ಒಂದು ಹುಲಿಯಾಗಿ ನೀನು ಇನ್ಮೇಲೆ ಇದ್ಬಿಡ್ಬೇಕು ಅಂತ ಹೇಳಿ ಅವನಿಗೆ ಶಾಪ ಕೊಟ್ಟ ಮೇಲೆ ಅಲ್ಲಿಂದ ಅವನು ಆವತ್ತಿಂದನೂ ಆ ವ್ಯಾಘ್ರ ಅನ್ನೋ ಒಂದು ಹುಲಿಯಾಗಿ ಇಲ್ಲಿರೋಂಥ ಈ ಕ್ಷೇತ್ರದಲ್ಲಿ ಇದ್ಕೊಂಡ್ಬಿಡ್ತಾನೆ. ಅದಾದ ಮೇಲೆ ಅಗಸ್ತ್ಯರು ಇಲ್ಲೇ ತಪಸ್ ಮಾಡ್ತಾರೆ. ತಪಸ್ ಮಾಡಿದಾಗ ಶ್ರೀನಿವಾಸ ಸ್ವಾಮಿಯವರು ಅವ್ರಿಗೆ ಪ್ರತ್ಯಕ್ಷನಾಗಿ ಏನು ವರ ಬೇಕು ಅಂತ ಕೇಳಿದಾಗ, ಹಿಂದೆ ಅವ್ರಿಗೆ ಶಾಪ ಇರುತ್ತೆ ನರಭಕ್ಷಣೆ ಮಾಡಬೇಕು ಅಂತ. ಆ ನರಭಕ್ಷಣೆನ ಮತ್ತೆ ಇನ್ನೊಂದು ಬಂದು ಅವರು ದ್ರಾವಿಡ ವೇದ ನಾಶ ಆಗಬೇಕು ಅಂತ ಹೇಳಿ ಒಂದು ಶಾಪ ಇರುತ್ತೆ. ಆ ಶಾಪನ ವಿಮೋಚನೆ ಮಾಡೋಕ್ಕೆ ಶ್ರೀನಿವಾಸ ಸ್ವಾಮಿಯವರು ಇಲ್ಲಿ ಅವರಿಗೆ ವರ ಕೊಡ್ತಾರೆ, ದ್ರಾವಿಡ ವೇದವಿಲ್ಲದೆ ನನ್ನ ಶ್ರೀ ವೈಷ್ಣವ ದೇವಸ್ಥಾನಗಳಲ್ಲಿ ಪೂಜೆ ನನಗೆ ಸಲ್ಲಲ್ಲ ಅಂತ. ಆದ್ದರಿಂದನೇ ಇವತ್ತಿಗೂ ಕೂಡ ಶ್ರೀ ವೈಷ್ಣವ ದೇವಸ್ಥಾನಗಳು ಎಲ್ಲೆಲ್ಲಿರುತ್ತೆ ಅಲ್ಲೆಲ್ಲ ದ್ರಾವಿಡ ವೇದ ಅಂತ ಅಂದರೆ 4000 ದಿವ್ಯ ಪ್ರಬಂಧಗಳನ್ನ ಹೇಳ್ದೇನೆ ಯಾವುದೇ ಪೂಜೆಗಳನ್ನು ಮಾಡೋದಿಲ್ಲ. ಆದ್ದರಿಂದ ಆ ವರ ಕೊಟ್ಟ ಮೇಲೆ ಅಗಸ್ತ್ಯ ಮುನಿಗಳು ಇಲ್ಲಿಂದ ಮುಂದಕ್ಕೆ ತಮಿಳುನಾಡಿಗೆ ಪ್ರಯಾಣ ಬೆಳೆಸ್ತಾರೆ. ಮುಂದಕ್ಕೆ ನಾ ಹೇಳಿದಾಗ ಹಿಂದೆನೆ ಮಾಂಡವರು ಈ ಕ್ಷೇತ್ರಕ್ಕೆ ಬರ್ತಾರೆ. ಮೊದಲು ಅವರು ತಿರುಪತಿಯಲ್ಲಿ ಹೋಗಿ ತಪಸ್ ಮಾಡಿರ್ತಾರೆ. ಅಲ್ಲಿ ಅವ್ರಿಗೆ ಶ್ರೀನಿವಾಸ ಪ್ರತ್ಯಕ್ಷ ಆಗಿರಲ್ಲ. ಅಶರೀರವಾಣಿ ಒಂದು ಅವ್ರಿಗೆ ಹೇಳ್ತಾರೆ, ಈ ಥರ ಈ ಕ್ಷೇತ್ರದಿಂದ ದಕ್ಷಿಣದಲ್ಲಿ ಒಂದು ವ್ಯಾಘ್ರಾಚಲ ಅಂತ ಒಂದು ಕ್ಷೇತ್ರ ಇದೆ, ಆ ಜಾಗಕ್ಕೆ ಹೋಗಿ ನೀವು ಅಲ್ಲಿ ತಪಸ್ ಮಾಡ್ತು ಅಂದರೆ ಶ್ರೀನಿವಾಸ ಪ್ರತ್ಯಕ್ಷನಾಗ್ತಾನೆ ಅಂತ ಹೇಳಿ ಅವ್ರಿಗೆ ಅಶರೀರವಾಣಿ ಹೇಳಿದಾಗ ಅವರು ಈ ಕ್ಷೇತ್ರಕ್ಕೆ ಬರ್ತಾರೆ. ಮಾಂಡವರು ಇಲ್ಲಿ ಬಂದು ತಪಸ್ ಮಾಡಿದಾಗ ಆ ಶ್ರೀನಿವಾಸ ಅವರಿಗೆ ಪ್ರತ್ಯಕ್ಷನಾಗಿ ಅವ್ರ ಮನಸ್ಸಂತೋಷ ಮಾಡಿ ಅವ್ರಿಗೆ ಇಲ್ಲೇ ಅವರು ಕೇಳ್ಕೊಂಡ ಹಾಗೇನೆ ಶ್ರೀ ಭೂನೀಳಾ ಸಮೇತನಾಗಿ ಶ್ರೀನಿವಾಸ ಈ ಕ್ಷೇತ್ರದಲ್ಲಿ ನೆಲೆ ನಿಲ್ತಾನೆ. ಬಂದ ಭಕ್ತಾದಿಗಳನ್ನ ಕಾಪಾಡ್ತೀನಿ ಅಂತ ಹೇಳಿ ಅವ್ರಿಗೆ ಮಾತು ಕೊಡ್ತಾನೆ. ಮುಂದಿನಲ್ಲಿ ಈ ದೇವಸ್ಥಾನದ ಕಟ್ಟಡದ ವಿಚಾರಕ್ಕೆ ಬಂತು ಅಂದರೆ ಈ 1498 ಅಂದರೆ 14ನೇ ಶತಮಾನದ ಕೊನೆಯಲ್ಲಿ ದಾಸಕೇಶವ ಶೆಟ್ಟಿ ಅಂತ ತರಕನಾಂಬಿ ಸಾಹುಕಾರರು ಈ ದೇವಸ್ಥಾನನ ಜೀರ್ಣೋದ್ಧಾರ ಮಾಡಿದ್ರು ಅಂತ ಇತಿಹಾಸ ಹೇಳುತ್ತೆ. ಅದಾದಮೇಲೆ ಕಾಲಕ್ಕೆ ಕ್ರಮೇಣ ಒಂದೊಂದು ಮಧ್ಯರಂಗ, ಆಮೇಲೆ ಸುತ್ತ ಬಂದ ಕೋಟೆನ ಮಹಾರಾಜರು ಕಟ್ಟಿಸ್ಕೊಡ್ತಾರೆ. ಮೈಸೂರು ಮಹಾರಾಣಿಯವರಾದಂಥವ್ರು ಇದನ್ನ
ಕಟ್ಟಿಸ್ಕೊಡ್ತಾರೆ. ಕಾಲಕ್ಕೆ ಹಾಗೇನೆ ಮುಂದಕ್ಕೆ ಬರ್ತಾ ದೇವಸ್ಥಾನ ಜೀರ್ಣೋದ್ಧಾರವಾಗಿ ಬಂದಿದೆ. ಮಕರ ಸಂಕ್ರಾಂತಿ ದಿನ ದೊಡ್ಡ ರಥೋತ್ಸವ ನಡೆಯುತ್ತೆ. ಮೊದಲನೇ ಶ್ರಾವಣ ಶನಿವಾರ ಚಿಕ್ಕ ರಥೋತ್ಸವ ನಡೆಯುತ್ತೆ. ಇದರ ಜೊತೆಯಲ್ಲಿ ಈ ದೇವಸ್ಥಾನದಲ್ಲಿ ಅನೇಕ ರೀತಿಯ ಆಚರಣೆಗಳು ಈಗಲೂ ಸಹ ನಡ್ಕೊಂಡು ಬರ್ತಾ ಇದೆ. ಪ್ರತಿ ಶನಿವಾರ ಭಕ್ತಾದಿಗಳು ತಮ್ಮದೇ ಆದ ರೀತಿಯಲ್ಲಿ ದೇವರಿಗೆ ಸೇವೆಯನ್ನು ಸಲ್ಲಿಸೋದಕ್ಕೆ ದೂರದ ಊರುಗಳಿಂದ ಈ ದೇವಸ್ಥಾನಕ್ಕೆ ಬರ್ತಾರೆ. ಇನ್ನು ವೈಕುಂಠ ಏಕಾದಶಿ ದಿನ ಈ ಕ್ಷೇತ್ರದಲ್ಲಿ ವಿಶೇಷ ಪೂಜಾ ಕೈಂಕರ್ಯ ನಡೆಯುತ್ತೆ. ಇದಕ್ಕಾಗಿ ದೂರಗಳಿಂದ ಅನೇಕ ಭಕ್ತಾದಿಗಳು ಶ್ರೀನಿವಾಸನ ದರ್ಶನಕ್ಕಾಗಿ ಈ ಕ್ಷೇತ್ರಕ್ಕೆ ಬರ್ತಾರೆ. ಶ್ರೀನಿವಾಸನ ದರ್ಶನವನ್ನು ಮಾಡಿಕೊಂಡು ಪುನೀತರಾಗ್ತಾರೆ. ಬನ್ನಿ, ಇಲ್ಲಿಂದ ನಾವು ನೇರವಾಗಿ ದೇವಸ್ಥಾನದ ಒಳಭಾಗವನ್ನು ಪ್ರವೇಶಿಸೋಣ. ನಾವು ಒಳಗಡೆ ಬರ್ತಿದ್ದ ಹಾಗೆ ಈ ಅನೇಕ ಕಂಬಗಳಿಂದ ಕೂಡಿರ್ತಕ್ಕಂತಹ ಈ ಮಂಟಪ ನಮ್ಮ ಕಣ್ಣಿಗೆ ಬೀಳುತ್ತೆ. ಅರ್ಚಕರು ನಿಮಗೆ ವಿಡಿಯೋದ ಮೊದಲನೇ ಭಾಗದಲ್ಲಿ ತಿಳಿಸಿದ್ರು ಈ ಕ್ಷೇತ್ರದ ಉಲ್ಲೇಖ ವರಾಹ ಪುರಾಣದಲ್ಲಾಗಿದೆ ಅಂತ. ಅದಕ್ಕಾಗಿ ಇಲ್ಲಿ ವರಾಹಸ್ವಾಮಿಯ ಈ ಸುಂದರವಾದ ವಿಗ್ರಹವನ್ನು ಪ್ರತಿಷ್ಠಾಪನೆ ಮಾಡಲಾಗಿದೆ. ಮಂಟಪದ ಒಳಗಡೆ ಬರ್ತಿದ್ದ ಹಾಗೆ ಎಡಭಾಗದಲ್ಲಿ ನಮಗೆ ಈ ವಿಗ್ರಹ ಸಿಗುತ್ತೆ. ಶ್ರೀನಿವಾಸನ ಮತ್ತೊಂದು ಅವತಾರವಾದಂತಹ ಈ ವರಾಹಸ್ವಾಮಿಗೆ ಪ್ರತಿದಿನ ಇಲ್ಲಿ ಪೂಜಾ ಕೈಂಕರ್ಯ ನಡೆಯುತ್ತೆ. ಇನ್ನು ಈ ವರಾಹಸ್ವಾಮಿಯ ವಿಗ್ರಹದ ಪಕ್ಕದಲ್ಲೇ ಆಚಾರ್ಯತ್ರಯರಲ್ಲಿ ಒಬ್ಬರಾದಂತಹ ಶ್ರೀ ರಾಮಾನುಜಾಚಾರ್ಯರು ಮತ್ತು ಆಳ್ವಾರರ ವಿಗ್ರಹಗಳನ್ನು ಇಲ್ಲಿ ಪ್ರತಿಷ್ಠಾಪನೆ ಮಾಡಲಾಗಿದೆ. ವಿಶಿಷ್ಟಾದ್ವೈತ ವೇದಾಂತದ ಮಹಾನ್ ಪ್ರತಿಪಾದಕರು ರಾಮಾನುಜಾಚಾರ್ಯರು, ಹಾಗೆಯೇ ಈ 12 ಆಳ್ವಾರರು ಸಹ. ಇವರು ರಚಿಸಿರುವ 4000 ದಿವ್ಯ ಪ್ರಬಂಧವನ್ನು ಈಗಲೂ ಸಹ ಅನೇಕ ವಿಷ್ಣು ದೇವಾಲಯಗಳಲ್ಲಿ ಪಠಿಸಲಾಗ್ತಾ ಇದೆ. ಮಂಟಪದ ಬಲಭಾಗದಲ್ಲಿ ಶ್ರೀ ವಿಶ್ವಕ್ಸೇನರ ದರ್ಶನ ನಮಗೆ ಸಿಕ್ಕಿದ್ರೆ, ಮಂಟಪದ ಮೇಲ್ಭಾಗದಲ್ಲಿ ವಿಷ್ಣುವಿನ ಎಲ್ಲ ಅವತಾರಗಳನ್ನು ಸುಂದರವಾಗಿ ಸ್ಪಷ್ಟವಾಗಿ ಕೆತ್ತಿರುವ ಚಿತ್ರಗಳು ನಮ್ಮ ಕಣ್ಣಿಗೆ ಬೀಳುತ್ತೆ. ಒಂದೊಂದು ಚಿತ್ರಗಳು ಸಹ ಅಷ್ಟೇ ಅದ್ಭುತವಾಗಿ ಸುಂದರವಾಗಿದೆ. ಇನ್ನು ಗೋಡೆಯ ಮೇಲೆ ಇರ್ತಕ್ಕಂತಹ ಈ ಶ್ರೀರಾಮನ ವಿಗ್ರಹ ಇದು ಸಹ ಅಷ್ಟೇ ಅಚ್ಚುಕಟ್ಟಾಗಿದೆ. ಹಾಗೆ ಗರುಡದೇವನ ವಿಗ್ರಹ. ಶ್ರೀನಿವಾಸನ ದೇವಸ್ಥಾನ ಅಂದಮೇಲೆ ಗರುಡದೇವ ಇರಲೇಬೇಕು. ಸ್ವಾಮಿಯ ದರ್ಶನ ಭಾಗ್ಯವನ್ನು ಪಡ್ಕೊಂಡು ನಾವು ಬಲಿಪೀಠಕ್ಕೆ ಒಂದು ನಮಸ್ಕಾರ ಹಾಕ್ತಾ, ಗರುಡ ಧ್ವಜಕ್ಕೆ ಮತ್ತೊಂದು ನಮಸ್ಕಾರ ಹಾಕ್ತಾ ನೇರವಾಗಿ ದೇವರ ದರ್ಶನಕ್ಕೆ ಒಳಭಾಗವನ್ನು ಪ್ರವೇಶಿಸೋಣ. ಬನ್ನಿ. 4 ಯುಗಗಳಿಂದ ಪೂಜಾ ಕಾರ್ಯ ನಡೆಯುತ್ತಾ ಬಂದಿರೋ ಪುರಾತನ ವಿಗ್ರಹ ಈ ವೆಂಕಟರಮಣ ಸ್ವಾಮಿ. ಹಾಗೆ ಈ ಮುಖ್ಯ ಪ್ರಾಣದೇವರ ಪಕ್ಕದಲ್ಲೇ ಅಲೆಮೇಲು ಮಂಗಮ್ಮಳಾಗಿ ಲಕ್ಷ್ಮೀದೇವಿ ನೆಲೆ ನಿಂತಿರೋದು ನಮಗಿಲ್ಲಿ ಕಣ್ಣಿಗೆ ಬೀಳುತ್ತೆ. ಮತ್ತೊಂದು ಬದಿಯಲ್ಲಿ ಗೋದಾದೇವಿಯಾಗಿ ಆಂಡಾಳ ದೇವಿ ಇಲ್ಲಿ ನೆಲೆ ನಿಂತಿದ್ದಾರೆ. ಜೊತೆಯಲ್ಲಿ ವೈಕುಂಠ ನಾರಾಯಣನ ಸನ್ನಿಧಿ. ಇದೆಲ್ಲದರ ಜೊತೆ ಈ ದೇವಸ್ಥಾನದ ಉತ್ಸವ ಮೂರ್ತಿಗಳು. ಈ ಎಲ್ಲವೂ ಭಕ್ತಾದಿಗಳ ಕಣ್ಣಿಗೆ ಭಕ್ತಿ ಪೂರ್ವಕವಾಗಿ ನಮಗೆ ಈ ದೇವಾಲಯದಲ್ಲಿ ನೋಡೋದಕ್ಕೆ ಸಿಗುತ್ತೆ. ದೇವರ ದರ್ಶನದ ನಂತರ ಪ್ರತಿಯೊಬ್ಬ ಭಕ್ತಾದಿಗಳಿಗೂ ಇಲ್ಲಿ ಪ್ರಸಾದದ ವ್ಯವಸ್ಥೆ ಇದೆ. ಮೊದಲೇ ಹೇಳಿದ ಹಾಗೆ ಈ ದೇವರಿಗೆ 4 ಯುಗಗಳಿಂದ ಪೂಜಾ ಕೈಂಕರ್ಯ ನಡ್ಕೊಂಡು ಬರ್ತಾ ಇದೆ. ಅಂದಹಾಗೆ ತ್ರೇತಾಯುಗದಲ್ಲಿ ಶ್ರೀರಾಮಚಂದ್ರ, ದ್ವಾಪರ ಯುಗದಲ್ಲಿ ಪಾಂಡವರು ಈ ಕ್ಷೇತ್ರಕ್ಕೆ ಬಂದು ಹೋಗಿರೋ ಉಲ್ಲೇಖ ಇದೆ. ಬನ್ನಿ ಈಗ ಅದರ ಬಗ್ಗೆ ಸಂಕ್ಷಿಪ್ತವಾಗಿ ತಿಳ್ಕೊಳ್ಳೋಣ. ಮಹಾಭಾರತದಲ್ಲೂ ಈ ಕ್ಷೇತ್ರದ ಉಲ್ಲೇಖ ಇದೆ. ಅರಗಿನ ಮಲೆಯಲ್ಲಿ ಕುಂತಿ ಮತ್ತು ಪಾಂಡವರು ಸಿಕ್ಕಾಕೊಂಡಾಗ ಅಲ್ಲಿಂದ ತಪ್ಪಿಸ್ಕೊಳ್ಳೋಕ್ಕೆ ಕೃಷ್ಣ ಸಹಾಯ ಮಾಡ್ತಾನೆ. ಅವರು ತಪ್ಪಿಸ್ಕೊಂಡು ಹೊರಗಡೆ ಬಂದಾಗ ಅಶರೀರವಾಣಿ ಅವ್ರಿಗೆ ಹೇಳುತ್ತೆ, ನೀವು ಇಲ್ಲಿಂದ ಸೀದಾ ವ್ಯಾಘ್ರಾಕ್ಷಲ ಅಂದರೆ ದಕ್ಷಿಣ ಶೇಷಾದ್ರಿಗೆ ಹೊರಟೋಗಿ ಅಲ್ಲಿಂದ ಆಮೇಲೆ ಸ್ವಲ್ಪ ದಿನ ಕಳೆದ ಮೇಲೆ ತಿರ್ಗಾ ನೀವು ಬರ್ತೀರಂತೆ ಅಂತ ಹೇಳಿ ಅಶರೀರವಾಣಿ ಕೃಷ್ಣನ ಮುಖಾಂತರ ಅಶರೀರವಾಣಿ ಅವ್ರಿಗೆ ತಿಳಿಸುತ್ತೆ. ಆವಾಗ ಅವರು ಈ ಕ್ಷೇತ್ರಕ್ಕೆ ಬರ್ತಾರೆ. ಕ್ಷೇತ್ರಕ್ಕೆ ಬಂದು ಸ್ವಲ್ಪ ಕಾಲಗಳ ಕಾಲ ಇಲ್ಲೇನೆ ಇದ್ದು ಶ್ರೀನಿವಾಸನ ಸೇವೆ ಮಾಡ್ತಾರೆ. ಇದಾದ ಮೇಲೆ ಅವಾಗಲೇ ಪಾಂಡವರಿಗೆ ಶ್ರೀನಿವಾಸ ವರ ಕೊಡ್ತಾನೆ, ಮುಂದಕ್ಕೆ ನಿಮಗೆ ವಿಜಯಶಾಲಿರಾಗ್ತಾರೆ ಅಂತ. ಅದಕ್ಕೆ ನಾವು ಅಷ್ಟೋತ್ತರದಲ್ಲಿ ಹೇಳ್ಬೇಕಾದ್ರು ಪಾಂಡವಾಭೀಷ್ಟ ಪ್ರದಾಯಕಾಯ ನಮಃ ಅಂತ ಹೇಳ್ತೀವಿ. ಅಂದರೆ ಪಾಂಡವರ ಅಭಿಷ್ಟವನ್ನು ನೀನು ನಡೆಸ್ಕೊಡ್ತೀನಿ ಅಂತ ಹೇಳಿ ಅವಾಗ ಮಾತು ಕೊಡ್ತಾನೆ. ಅದೇ ಥರ ಮುಂದೆ ಮಹಾಭಾರತ ಯುದ್ಧದಲ್ಲಿ, ಕುರುಕ್ಷೇತ್ರ ಯುದ್ಧದಲ್ಲಿ
ಕೌರವರನ್ನ ಸೋಲಿಸಿ ಪಾಂಡವರು ಗೆಲ್ತಾರೆ. ರಾಮಾಯಣದಲ್ಲೂ ದೇವಸ್ಥಾನದ ಉಲ್ಲೇಖ ಇದೆ. ರಾಮ ಲಕ್ಷ್ಮಣ ಸೀತಾಪಹರಣ ಆದ ಮೇಲೆ ಲಂಕೆಗೆ ಹುಡ್ಕೊಂಡು ಹೋಗ್ತಾ ಇರ್ತಾರೆ. ಕಿಷ್ಕಿಂಧದಿಂದ ಮುಂದಕ್ಕೆ ಲಂಕೆಗೆ ಹುಡ್ಕೊಂಡು ಹೋಗ್ಬೇಕಾದ್ರೆ ಈ ಕ್ಷೇತ್ರಕ್ಕೆ ಬರ್ತಾರೆ. ರಾಮ ಲಕ್ಷ್ಮಣರು ಇಲ್ಲಿ ಬಂದಾಗ ಅವ್ರಿಗೆ ಯಾವುದೇ ನೀರು ಇರೋದಿಲ್ಲ ಇಲ್ಲಿ. ಸೊ ನೀವು ಸ್ನಾನ ಮಾಡಬೇಕಾಗತ್ತೆ, ಅವ್ರ ನಿತ್ಯ ಕರ್ಮಗಳನ್ನ ಮುಗಿಸ್ಕೋಸ್ಕರ ಇಲ್ಲಿ ಸ್ನಾನ ಮಾಡಬೇಕಾಗತ್ತೆ. ಸ್ನಾನ ಮಾಡೋಕ್ಕೆ ನೀರಿಲ್ಲದೆ ಇದ್ದಾಗ ಹಿಂದೆ ಬಂಡೆಗೆ ಬಿಲ್ಲು ಬಾಣ ಉಪಯೋಗಿಸಿ ಅಲ್ಲಿ ಬಂಡೆಯಲ್ಲಿ ನೀರನ್ನ ಬರೆಸಿ ಸ್ನಾನ ಮಾಡಿ ಶ್ರೀನಿವಾಸನ ವರ ಪಡಿತಾರೆ. ಶ್ರೀನಿವಾಸನ ಸೇವೆ ಮಾಡಿ ಶ್ರೀನಿವಾಸನ ವರ ಪಡೆದು ಹೋಗಿ ರಾವಣನ ಸಂಹಾರ ಮಾಡ್ತಾರೆ. ಹಿಂದೆ ಈಗಲೂ ದೇವಸ್ಥಾನದ ಹಿಂಭಾಗ ಧನುಷ್ಕೋಟಿ ತೀರ್ಥ ಅಂತ ರಾಮನ ಬಿಲ್ಲು ಬಾಣದಿಂದ ಸ್ಪರ್ಶದಿಂದನೇ ಉದ್ಭವ ಆದಂಥ ತೀರ್ಥ ಇದೆ. ಅದು ಇವಾಗಲೂ ಕೂಡ ದರ್ಶನ ಮಾಡ್ಬೋದು. ಇದು ಇಲ್ಲಿನ ಸ್ಥಳ ಮಹಾತ್ಮೆ. ಇದು ಬಿಟ್ಟು ಮಾಂಡವ ಋಷಿಗಳು, ಅಗಸ್ತ್ಯ ಮುನಿಗಳು, ಆಮೇಲೆ ಆದಿಶೇಷ, ಪಾಂಡವರು, ಶ್ರೀರಾಮಚಂದ್ರ ಎಲ್ಲರೂ ಬಂದು ದೇವರ ಹಿಂದೆ ನಾವು ಇತಿಹಾಸ ನೋಡಿದ್ರೆ ಇಷ್ಟು ಜನನೂ ಬಂದು ದೇವರಿಗೆ ಇಲ್ಲಿ ಸೇವೆ ಸಲ್ಲಿಸಿದ್ದಾರೆ. ಆಮೇಲೆ ತಪಸ್ಸು ಕೂಡ ಮಾಡಿದ್ದಾರೆ. ಇದಿಲ್ಲಿನ ಸಂಕ್ಷಿಪ್ತವಾದಂಥ ಕ್ಷೇತ್ರ ಮಹಾತ್ಮೆ. ಅಗಸ್ತ್ಯ ಮುನಿಗಳು ಈ ಕ್ಷೇತ್ರಕ್ಕೆ ಯಾವ ಕಾರಣಕ್ಕೆ ಬಂದರು ಅಂತ ನಿಮ್ಗಾಗಲೇ ಗೊತ್ತಾಗಿದೆ. ಆ ಸಮಯದಲ್ಲಿ ಶಿವಪಾರ್ವತಿ ಕಲ್ಯಾಣದಲ್ಲಿ ಅವರು ಭಾಗಿಯಾಗೋದಕ್ಕಾಗೋದಿಲ್ಲ. ಆದ ಕಾರಣ ಇಲ್ಲಿಂದ 25 ಕಿಲೋಮೀಟರ್ ದೂರದಲ್ಲಿರ್ತಕ್ಕಂತಹ ಪಾರ್ವತಿ ಬೆಟ್ಟದಲ್ಲಿ ತಪಸ್ ಮಾಡಿ ಅಲ್ಲಿ ಶಿವಪಾರ್ವತಿಯರನ್ನು ಕರೆಸಿ ಮತ್ತೊಮ್ಮೆ ವಿವಾಹವನ್ನು ಮಾಡಿಸ್ತಾರಂತೆ. ಆ ಕ್ಷೇತ್ರದ ವಿಡಿಯೋನ ಈಗಾಗಲೇ ಮಾಡಿದ್ದೀವಿ, ಅದರ ಲಿಂಕನ್ನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ, ಒಮ್ಮೆ ನೋಡಿ. ಹಾಗೆ ರಾಮಾನುಜಾಚಾರ್ಯರು ತಮಿಳುನಾಡಿನಿಂದ ಬಂದಾಗ ಇಲ್ಲಿಯ 10 ಕಿಲೋಮೀಟರ್ ದೂರದಲ್ಲಿರ್ತಕ್ಕಂತಹ ತೆರೆಕಣಾಂಬಿಯ ಶ್ರೀ ಲಕ್ಷ್ಮೀ ವರದರಾಜ ಸ್ವಾಮಿ ದೇವಾಲಯದಲ್ಲಿ ಒಂದಷ್ಟು ಕಾಲ ಸಮಯವನ್ನು ಕಳೀತಾರಂತೆ. ಆ ದೇವಸ್ಥಾನದ ಮಾಹಿತಿ ಸಹ ಈಗಾಗಲೇ ವಿಡಿಯೋ ಮಾಡಿದ್ದೀವಿ, ಅದರ ಲಿಂಕ್ ಕೂಡ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ, ಚೆಕ್ ಮಾಡಿ. ಈ ವಿಡಿಯೋದ ಮೊದಲ ಭಾಗದಲ್ಲಿ ನಾವು ನಿಮಗೆ ಈ ದೇವಸ್ಥಾನಕ್ಕೆ ಬರೋಕ್ಕೆ 2 ರಸ್ತೆ ಮಾರ್ಗಗಳನ್ನ ತೋರಿಸಿದ್ವಿ. ಒಂದು ಕಾಲ್ನಡಿಗೆ ಮಾರ್ಗ, ಮತ್ತೊಂದು ವಾಹನಗಳು ಹೋಗೋ ಮಾರ್ಗ. ಈ ಕಾಲ್ನಡಿಗೆ ಮಾರ್ಗದಿಂದ ಹತ್ಕೊಂಡು ಬಂದಾಗ ನಾವು ದೇವಸ್ಥಾನದ ಹಿಂಭಾಗ ಬಂದು ತಲುಪ್ತೀವಿ. ಇದೇ ಸ್ಥಳದಲ್ಲಿ ವೇದ ಪುಷ್ಕರಣಿ ಸಹ ನಮಗೆ ನೋಡೋದು ಸಿಗುತ್ತೆ. ಹಾಗೆ ಶ್ರೀರಾಮಚಂದ್ರ ತನ್ನ ಧನುಸ್ಸಿನಿಂದ ನಿರ್ಮಾಣ ಮಾಡಿರ್ತಕ್ಕಂತಹ ಧನುಷ್ಕೋಟಿ ಸಹ ಇದೇ ಸ್ಥಳದಲ್ಲಿದೆ. ಈ 2 ತೀರ್ಥಗಳನ್ನ ನೋಡ್ತಾ ಕಣ್ತುಂಬಿಕೊಂಡು ಭಕ್ತಿಯಿಂದ ನಾವು ದೇವರ ದರ್ಶನಕ್ಕೆ ಈ ಸ್ಥಳದಿಂದ ಸಹ ಹೋಗ್ಬೋದು. ಇದಿಷ್ಟು ಈ ಕ್ಷೇತ್ರದ ಸಂಪೂರ್ಣ ಮಾಹಿತಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಫೇಸ್ಬುಕ್ಕಲ್ಲಿ ನೋಡ್ತಿದ್ದೀವಿ ಅಂದರೆ ಪೇಜ್ ಫಾಲೋ ಮಾಡೋದನ್ನ ಮರಿಬೇಡಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಇದೇ ರೀತಿಯ ಮತ್ತೊಂದು ದಿವ್ಯ ಕ್ಷೇತ್ರದ ದರ್ಶನ ಮಾಡೋಣ. ಅಲ್ಲಿವರೆಗೂ ಧನ್ಯವಾದ.